ಏನಿಲ್ಲ ಹುಡ್ಕಾಕತ್ತಿ. ಪೇಪರ್ ಬೇಮ್ಮ, ಇವತ್ತಿನ ಪೇಪರ್ ಬಂದಿಲ್ಲನ. ಪೇಪರ್ ಮುಂಜಾನೆ ಓದಿ ಅಲ್ಲೇ ಹೊರಗೆ ಕಟ್ಟಿ ಮ್ಯಾಗ ಇಟ್ಟು ಬಂದೆಪ್ಪ ನಾನು. ಅಲ್ಲೇ ಹೋಗದ್ ನಾ ಹಂಗ ತಗೊಂಡೆ, ಅಲ್ಲೇ ಕುತ್ಕೊಂಡು ಓದಿದೆ, ಅಲ್ಲೇ ಇಟ್ಟು ಬಂದೆ, ಒಳಗ್ ತರ್ಲಿಲ್ಲ. ಹೌದನಪ್ಪ, ಆತಲ್ಲ. ಎಲ್ಲಿ ಹೊಂಟಿಯಪ್ಪ? ಬಾ ಇಲ್ಲಿ ಒಂದಿಟ್ಟು ಮಾತಾಡ್ಬೇಕು. ಹಾ ಹೇಳಪ್ಪ, ಏನಾತ? ಏನು ಮಾರಾಯ, ನಿಮ್ ಹತ್ರ ಮಾತಾಡ್ಬೇಕು ಅಂತಂದ್ರೆ ಏನು ಪರ್ಮಿಷನ್ ತಗೋಬೇಕಾತ ಏನು? ವಾರನ್ ಮುಂಚೆ ಅದೇನೋ ಅಂತಾರಲ್ಲ ಅದು ಅಪಾಯಿಂಟ್ಮೆಂಟ್. ಅಪಾಯಿಂಟ್ಮೆಂಟ್ ಆರ್ಡರ್ ತಗೋಬೇಕ ಹೆಂಗ? ಏನ್ ಸಿಗದ ಇಲ್ಲಲ್ಲ ಮಾತಾಡಕ. ಸ್ವಂತ ಮಕ್ಕಳ ಜೊತೆ ಮಾತಾಡಕ ಕಾಯ್ಕೆಂತ ಕುಂದ್ರಬೇಕಾತಪ್ಪ ನಾವು. ಮುಂಜಾನೆ ಹೇಳ್ತೀರಿ, ಹಂಗ ಓಡ್ತೀರಿ, ಮತ್ ರಾತ್ರಿ ಬರ್ತೀರಿ. ನಾವು ಅತ್ತಾಗಿತ್ತಾಗಿ ಓಡಿ ಹೋಗ್ಬಿಡ್ತೀರಿ, ರಾತ್ರಿ ಬರ್ತೀರಿ, ನಾವು ಮಕ್ಕೊಂಡಿರ್ತೇವೆ, ಅರ್ಧ ರಾತ್ರಿಗೆ ಬರ್ತೀರಿ. ಏನ್ ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ ಮಾತಾಡಕ್ ಸಿಗ್ತೀರಿ ನೀವು? ಹಂಗ್ರಿ, ಮತ್ತೆ ವ್ಯಾಪಾರ ಅಲ್ಪ, ಮತ್ತೆ ಬಂದ್ ಮಾಡಕ್ ಬರಂಗಿಲ್ಲ. ಈಗ ಮತ್ತೆ ಯುಗಾದಿ ಹಬ್ಬದ್ದು ಗದ್ಲ, ಮತ್ತೆ ರಂಜಾನ್ ಹಬ್ಬದ್ದು ಗದ್ಲ, ಮತ್ತೆ ದೂರ ಹೋಗಿ ತರ್ಲಾರ್ದಾರೆಲ್ಲ ನಮ್ಮ ಅಂಗಡಿಯಾಗ ತಗೊಂತಾರ ಕಿರಾಣಿ ಸಾಮಾನೆಲ್ಲ. ಹಂಗಾಗಿ ಗದ್ಲು ಬಾಳ ಐತಿ ಪಾಯಪ್ಪ. ಹಂಗಾಗಿ ಒಂದಿಟ್ಟು ಹೊತ್ತಾಕತಿ ಮನಿಗ್ ಬರಾಕನು. ಮತ್ತೆ ಜಲ್ದಿನ ಹೋಗ್ಬಿಡ್ತಿದ್ದೆ. ಇವತ್ತ ಒಂದಿಟ್ಟು ಆಳಿಗೆ ಹಚ್ಚಿ ಹೇಳೇನಿ, ಅಂಗಡಿ ತೆಗೀರಿಪ, ಕಸ ಹೊಡೀರಿ, ಆಮೇಲೆ ಬರ್ತೇನೆ ಅಂತಂದು. ಅದ ಇವತ್ತೊಂದಿಟ್ಟು ಆರಾಮಾಗಿ ಹೋದ್ರಾತು ಅಂತಂದು ಕುಂತಿದ್ ನೋಡ್ಪ. ಇರ್ಲಿ ವ್ಯಾಪಾರ ಚಲೋ ಆಗ್ಲಿ. ಹಂಗ ಅದು ಏನಂತಾರಲ್ಲ, ನಿಮ್ ಬಾಳೆಕ್ ನೀವು ಬಿಂದ ಮೇಲೆ ನಮ್ಮನೇಲಿ ತಿರುಗಿ ನೋಡ್ತೀರಪ್ಪ. ಯಪ್ಪ ಹಂಗ್ಯಾಕ್ ಮಾತಾಡ್ತಿ? ನಿನ್ಗೇನು ನಾವೇನ್ರ ಅಂದೇವೇನು? ಹಂಗ್ಯಾಕ್ ಮಾತಾಡ್ತಿ? ಅಂದಿಲ್ಲ ಆಡಿಲ್ಲಲ್ಲಪ್ಪ, ಅದನ್ನ ಹೇಳಾಕತ್ತೀನಿ. ಅನ್ನಾಕರ ನೀ ಮಾತಾಡಬೇಕ ನನ್ ಜೋಡಿ? ಮಾತಾಡಂಗ ಇಲ್ಲಲ್ಲ, ಅದ ಬ್ಯಾಸರ ಅಷ್ಟ, ಮತ್ತೇನಿಲ್ಲ. ಇರ್ಲಿ, ವ್ಯಾಪಾರ ಚಲೋ ಆಗಾಕತ್ತಿಲ್ಲ. ಆಗ್ಲಿ ದೇವ್ರದೈತಿಲ್ಲ ಆಗ್ಲಿ. ಅದು ಇರ್ಪ್ಯಾಂದು 1 ಎಕರೆ ಹೊಲ ಮಾರ ಕೊಡಾಕತ್ತಾನ. ಪಾಪ ಅವನಿಗೂ ಹಿಂದು ಮುಂದೆ ಏನು ಇಲ್ಲ, ಅದ 1 ಎಕರೆ ಹೊಲ. ಏನ ಕಷ್ಟ ಬಂದತಿ ಅಂತಂದು ಹೊಲನ ಮಾರ ಕೊಡಾಕತ್ತಾನ. ಈಗ ಹೊಲ ಮಾರಿದ ಅಂತಂದ್ರ ಅವನಿಗೆ ಮತ್ತ ದುಡ್ಕೊಂಡ್ ತಿನ್ನಾಕ ಏನಿಲ್ಲ. ಅದಕ್ಕ ಏನಂದಿಟ್ಟು ಸಮಸ್ಯೆ ನೋಡಿ ಅವನಿಗೆ ಒಂದಿಟ್ಟು ರೊಕ್ಕ ಸಹಾಯ ಮಾಡಿದ್ರ, ಅವನು ಏನೋ ಸಾಲದಾಗ ಸಿಕ್ಕಂಡಾನಂತಪ್ಪ. ಅದಕ್ಕೊಂದಿಟ್ಟು ರೊಕ್ಕ ಸಹಾಯ ಮಾಡಿದ್ರ ಸಾಲದಿಂದ ಹೊರಗೆ ಬರ್ತದ, ಇರ್ತಾ ತೀರಿಸ್ಕೊಂತದ್ದ. ನಮಗೇನು ಹೆಚ್ಚು ಕಮ್ಮಿ ಕೊಟ್ರೆ ನಡೀತೈತಿ. ಒಂದಿಟ್ಟು ನೋಡ್ತೀಯನ, ಅದನ್ನ ಮಾತಾಡ್ತೀಯನ? ಏಪ್ಪ ಅವನ ಕಡೆ ಏನಿಲ್ಲ ಕೊಡಾಕ, ಎಲ್ಲ ಕಂಗಾಲಾಗೆ. ನಾನು ಹಿಂದೂ ಒಂದ್ಸರಿ ಹೇಳಿದ್ರಿ ನೀವು ಇದನ್ನ, ಮತ್ತೆ ನಾನು ಲಕ್ಷ ಕೊಡಾಕ್ ಹೋಗ್ಲಿಲ್ಲ. ಈಗ ಮತ್ತು ಅದನ್ನ ಹೇಳಾಕತ್ತೀರಿ. ಆದ್ರೆ ರೊಕ್ಕ ಏನೋ ಕೊಡ್ಬೋದು ಅವನಿಗೆ. ಅವ ಹೊಳ್ಳಿ ಕೊಡ ಅಷ್ಟು ಇದು ಇಲ್ಲ. ಅವ ಸುಮ್ಮನೆ ಕುಡ್ದು ಅದನ್ನ ಮಾಡಿ ಇದನ್ನ ಮಾಡಿ ಹಾಳು ಮಾಡಿಬಿಡ್ತಾನ. ಸುಮ್ಮನೆ ಅವನಿಗೆ ರೊಕ್ಕ ಕೊಟ್ಟು ಉಪಯೋಗ ಇಲ್ಲಪ್ಪ. ಮಾರ್ಲಿ ಬಿಡು ರೊಕ್ಕ, ಹೊಲ ಮಾರ್ಲಿ ಬಿಡುಪ್ಪ. ಹೊಲ ಮಾರಿದ್ರು ಸಾಲ ನುತ್ತಿರ್ತೈತಿ. ಹೆಂಡತಿಗೆ ಒಂದಿಟ್ಟು ಏನ್ರ ಹೆಚ್ಚು ಕಮ್ಮಿ ಏನ್ರ ಮಾಡಿಸಿನೂ ಕೊಡ್ತಾನ. ಹೆಂಡತಿ ಮಕ್ಳಿಗೆ ಉಳಿದ್ ರೊಕ್ಕನ ಇಟ್ಕಂತಾನ. ಅದು ಬಿಟ್ಟು ಈಗ ನಾವು ಅದನ್ನ ಮತ್ತು ಹೊಲ ಉಳಿಸಿ ಕೊಟ್ರ ಮತ್ತು ಅವ ಅದ್ರಾಗ ದುಡಿಯೋದು ಮತ್ತು ಕುಡಿಯೋದು ಅದ್ರೂ ಆಟಕ್ಕೂ ಮತ್ತು ಸಮಾಕತಿ. ಬ್ಯಾಡ ಬಿಡಪ್ಪ, ಮಾರ್ಲಿ ಹೊಲನ ಮಾರವಲ್ನಕ. ಹಂಗಂತೀಯ? ಅಲ್ಲೂ ಅವನಿಗೆ ಜೀವನಕ್ಕೆ ಆಧಾರಕ್ಕಿರೋದ 1 ಎಕರೆ ಹೊಲ. ಮಗ ಅದ, ನಾಳೆ ಕಳ್ಕೊಂಬಿಟ್ಟ ಅಂದ್ರ ರೊಕ್ಕ ಉಡಾಯಿಸ್ಬಿಡ್ತಾನ ನಾವು. ಹೌದಿಲ್ಲ? ಎಲ್ಲಾರು ಸೇರಿ ಹಂಗಾಕತಿ, ಆದಂತ ಇದಂತ ಖರ್ಚು ಆಗಿಬಿಡ್ತತಿ. ನೋಡು ಪಾಪ ಅವ್ರಪ್ಪ ವರ್ಷಾನ್ಗಟ್ಲಿಂದ ದುಡ್ದವ ನಮ್ಮ ಮನ್ಯಾಗ. ಮತ್ತ ನಾವ ಬಿಟ್ಟು ಕೊಟ್ಬಿಟ್ರ ಚಲೋ ಆಗದಲ್ಲ ಅಂತ. ಯಪ್ಪ ಹಿಂಗ ಅನ್ನಂದ ಅವ್ನ ಮದ್ವಿಗೂ ರೊಕ್ಕ ಕೊಡ್ಸಿದ್ರಿ. ಆಮೇಲೆ ಅವ್ನು ಕೂಸು ಹುಟ್ಟಿದಾಗ ಅದಕ್ಕೂ ರೊಕ್ಕ ಕೊಡ್ಸಿದ್ರಿ. ತೊಟ್ಟಿಲ್ ಶಾಸ್ತ್ರ ಐತಿ ಸೌಕಾರ ಅಂತ ಬಂದಾಗನು ರೊಕ್ಕ ಕೊಡ್ಸಿದ್ರಿ. ಹಿಂಗ ಉದ್ದಕ್ಕೂ ನಾವ ಕೊಟ್ಕೊಂತ ಹೋಗೋದಾಗಿತ್ತಪ್ಪ. ಎಷ್ಟಂತ ಬಿಟ್ಟಿ ರೊಕ್ಕ ಕೊಡೋದನ್ನ? ಅವಾಗ ದುಡ್ದಾರ ಅಂತಂದು ನಾವು ಇವ್ರ ಮನ್ಯಾನ ಪೂರ ಸಾಕಾಕತ್ತೇನಪ್ಪ. ಇರ್ಲಿ ಬಿಡ್ಪ, ಹೆಂಗ ಮಾಡ್ಕೊಂಡ್ ಸುಮ್ನಿರು. ಹೆಂಗ ಹಗ್ಲಲ್ಲ ನಾವ ಕೊಟ್ರ ರೂಢಿ ಮಾಡ್ಬಿಟ್ರ ಮತ್ತ ಅವ್ರಿಗೆ ಜವಾಬ್ದಾರಿ ಅಂತದ್ ಯಾವಾಗ ಬರೋದು? ಹಂಗಲ್ಲಪ್ಪ, ಅವ್ರಿಗೊಂದು ನಂಬಿಕೆ, ನಮ್ ಸೌಕಾರದಾರ ಅನ್ನೋ ನಂಬಿಕೆ. ನಾವು ಒಂದಿಟ್ಟು ಉಳಿಸ್ಕೋಬೇಕಾಕತಿ. ಪಾಪ ಅವರು ನಂಬಿ ಬಂದಿರ್ತಾರಲ್ಲ, ಹಂಗಾಗಿ. ದಾನ್ ಸೂರ್ ಕರ್ಣರಲ್ಲ ನೀವು, ದಾನ್ ಸೂರ್ ಕರ್ಣರು. ನಿಮ್ಮ ಅಪ್ಪ ಒಬ್ಬನ್ ಹಂಗ ಇದ್ದ, ಹಂಚ್ ಹೋದ. ಈಗ ನೀವು ಅದ ಮಾಡಕತ್ತೀರಿ ನೋಡ್ ಕೆಲ್ಸಾನ. ಅದು ಹಂತದ ಸಿಕ್ಕತಿ ಹುಚ್ಚುಮೂಡಿ ಹೇಳ್ತಿ ನಿನಗ. ಆಕಿ ಹಂಗ ಇದ್ದ ಬದ್ದರಿಗೆಲ್ಲ ದಾನ ಮಾಡೋದು, ನೀನು ಹಂಗ ಇದ್ದ ಬದ್ದರಿಗೆಲ್ಲ ದಾನ ಮಾಡೋದು ಮಾಡ್ಕೊಂತ ಕುಂದ್ರಿ. ನಾಳೆ ಮಕ್ಳಿಗೆ ಏನ್ ಇಡ್ತೀರಿ? ದಾನ ಮಾಡಿ ನಾಳೆ ನಿಮ್ಮ ಮಕ್ಕಳು ಮತ್ತೊಬ್ಬರ ಹತ್ರ ಕೈ ಚಾಚಂಗ್ ಮಾಡ್ತೀರೇನು? ಹೋಗ್ಲಿ ಬಿಡು. ಹೇಳಾಕತ್ತಾನೆಲ್ಲನ ಕೊಟ್ಟಿರಿಲ್ಲ, ಲಗ್ನಕ್ಕೆ ಮಗ ಕೊಟ್ಟಿದಿ ರೊಕ್ಕನ ಎಲ್ಲಾಂಕು ಕೊಟ್ಟಿದಿ ಅಂತ ಹೇಳಾಕತ್ತಾನೆಲ್ಲ. ಅಲ್ಲ ಬಿಡು, ಮಾಡ್ಕೊಂತಾರ ಅವ್ರವ್ರದ್ದು ಬಾಳೆ ಅವ್ರವ್ರಿಗೆ ಹತ್ಬೇಕಪ್ಪ. ತೀರಾ ಮಾಡವ ನೀನು. ಆ ಹುಡುಗರ ಜೀವ ಯಾಕೆ ತಿಂತಿದಿ? ಸುಮ್ನಿರು.
ಏನ 100-200 ರೂಪಾಯಿ ಆಗಿನ ಪೂರ್ತಿ ಕೊಟ್ಟವಕ್ಕು ಕೈ ಬಿಡ್ಬೇಕಪ್ಪ. ತೀರ ಮಾಡ್ರಿ ನೀವರ. ಹುಡ್ರ ಜೀವ ತಿನ್ಬಾರ್ದು ಸುಮ್ನಿರು. ಅವ ಏನೋ ದುಡ್ಕೊಂಡ್ ಬಡ್ಕೊಂಡ್ ಮಾಡಕಣಕತ್ತಾವು. ಅವನ ನೋಡ್ತಿಲ್ಲ ಕಿರಾಣಿ ಅಂಗಡಿಯಾಗ ಮುಂಜಾಲಿಂದ ಸಂಜೆ ತನಕ ದುಡಿತೈತಿ ಪಾಪ ಅದು ಹುಡುಗ. ಅದಕ್ಕರ ಏಟೈತಿ ಪಗಾರ, ಅದಕ್ಕೆ ರೊಕ್ಕರ ಏಟ್ ಉಳಿತೈತಿ. ಅದಕ್ಕೆ ಉಳಿದ್ರೆ ಏನೋ ಒಂದು ಪಾಕಿಟ್ ಮಾರಿರೋ ₹1 2 ಉಳಿಬೇಕಂದ್ರೆ ದೊಡ್ಡದಾಗ ಅದ ಇಟ್ಟು ಸಣ್ಣ ಲಾಭದಾಗನ ಅದು ಬಡದಾಡಿ ಮಾಡ್ಕೊಳಕತ್ತೈತಿ. ಅದಕ್ಕೂ 2 ಮಕ್ಳು ಅದಾವು. ಹೆಂಡತಿ ನೋಡ್ಬೇಕು, 2 ಮಕ್ಕಳು ನೋಡ್ಬೇಕು, ಅವ್ರು ಸಾಲಿ ನೋಡ್ಬೇಕು. ಎಂತ ಖರ್ಚು ತುಸಾ ಇರ್ತಾವ. ಅವ ಎಲ್ಲಿಂದ ಅವನಿಗೆ ರೊಕ್ಕ ಕೊಡ್ಬೇಕು? ಇನ್ನು ನೀನ್ರ ಹೊಲ ಮನಿ ಇದ್ದವಪ್ಪ, ನೀ ಕೊಡ್ತಾನೆ ಅಂದ್ರೆ ನಡಿತೈತಿ. ಅದ್ರಾಗು ಏನೀಗ ಆಟ ಬರೋದು ಆಟ್ರಾಗ ಐತಿ. ದುಡ್ದ ಹೊಲ ಮನಿ ಓಟುನು ಮಂದಿಗೆ ಹಂಚ್ ಕುಂತ್ ಬಿಡ್ರಿ ನೀವು ಗಂಡ ಹೆಂಡತಿ. ಮಕ್ಕಳಿಗೆ ಏನಾರ ಮಾಡಿಗಿಡೀರಿ. ಅವ ಒಬ್ಬನ್ ಸಾಲಿ ಕಲ್ತ, ಅವ್ರಿಬ್ರು ಸಾಲಿ ಕಲ್ತಾರ, ಇವನೇನ್ ಸಾಲಿ ಕಲ್ತಾನ? ಆದ್ರೂ ಎಲ್ಲ ನಿಭಾಯಿಸಿನ್ ಹೊಂಟಲ್ಲ ಹುಡುಗದ. ಹಂಗ ಜೀವ ತಿನ್ಬಾರ್ದೆಪ್ಪ ಹೇಳ್ತಾನ ಕೇಳು. ಗಂಡ ಹುಡ್ರಿಗೆ ಮಕ್ಕಳಿಗೆ ಅಷ್ಟು ಕುತಿ ಗಿಚಿಗ್ದಂಗ ಜವಾಬ್ದಾರಿ ಹಾಕ್ಬಾರ್ದು. ಅವನಿಗೆ ತುಸಾದವ ಜವಾಬ್ದಾರಿ. ನೋಡ್ತೀಯ ಇಲ್ಲ ಪಾಪದ ರೂಪಾಯಿ ಕೂಡಿಡ್ತತಿ. ಅದಕ್ಕೆ ಹೋಗಿ ಮತ್ತೊಬ್ಬರಿಗೆ ಸಹಾಯ ಮಾಡಂದ್ರೆ ಎಲ್ಲಾಕತಿ. ಬಿಡು. ಇನ್ನ ವಯಸ್ಸಾತ್ ನಿಮಗ, ಬಿಡ್ರಿ ಅಂತಾವೆಲ್ಲ. ಮಂದಿಗೆ ದಾನ ಧರ್ಮ ಮಾಡೋದು ಏಟ್ ಕೊಟ್ರು ಈಗಿನ ಕಾಲದಾಗ ಇಸ್ಕಣ ತನಕ ಆಟ, ಇಸ್ಕಣ ಮ್ಯಾಗ ಹಿಂದ್ಲಿಂದ ಅಯ್ಯ ಅಂತಾರ. ಈಗಿನ ಕಾಲ ಹಿಂದಿನ ಇದ್ದಂಗ ಇಲ್ಲಿಗ ನಿಯತ್ತಿಡಂಗಲ್ಲ. ಈಗ ಸಹಾಯ ಮಾಡಿಸ್ಕೊಂಡರು ಬಿಟ್ಟು ನಿಮ್ದು ನೀವು ನೋಡೋದು ಕಲೀರಿ. ಅವ್ರಿಬ್ರಿಗೂ ಸಾಲಿ ಕಲ್ಸಿದ್ರಿ, ಎಲ್ಲರೂ ದುಡ್ಕೊಂಡು ತಿಂತದಾರ. ಅವ್ರು ಇಲ್ಲ ಅಂತಲ್ಲ, ಅವ್ರಿಗೆ ಪಗಾರ ಬರ್ತೈತಿ ತಿಂಗಳ ಅನ್ನತ್ಲೇನ. ಆದ್ರೆ ಇದ್ರ ಬಾಳೆ ನೋಡು, ಕಿರಾಣಿ ಅಂಗಡಿಯಾಗ ದುಡಿಯವ ಕಿಡಿದಿ ನಾನು. ಅದ ಹೊಲದ್ದು ಆದಾಯನ ಒಂದಿಟ್ಟ ಇವನಿಗೆ ಏನ್ರ ಇದು ಮಾಡಿ ಕೊಡ್ರಿ. ಅದನ್ನ ಬಿಟ್ಟು ಮಂದಿಗೆ ಹಂಚ್ತಾರಂತ. ಮಂದಿಗೆ ಏಟ್ ಮಾಡಿದ್ವು ಆಟ ಐತಿ ಈಗಿನ ಕಾಲದಾಗ. ಯಾರನ್ನೇನು ಇಡೋದು ಆಟ್ರಾಗ ಐತಿ. ಹೇಳ್ರಿ ಯಪ್ಪ ಬೇಜಾರಾಗ್ಬೇಡ. ಬ್ಯಾಡಪ್ಪ, ಅವ್ರಿಗೆಲ್ಲ ರೊಕ್ಕ ಕೊಡ್ಕೊಂತ ಕುಂದ್ರದು ಬೇಡ. ಬೇಕಂದ್ರೆ 1000-2000 ರೂಪಾಯಿ ಕೊಟ್ಟು ಕೈ ತುಕ್ಕ ಅಷ್ಟೇ. ಅದಕ್ಕಿಂತ ಹೆಚ್ಚಿನಂತೂ ನಮ್ಮ ಕೈಲಂತೂ ಆಗೋದಿಲ್ಲಪ್ಪ. ಬೇಕಾದ್ರೆ 5,000 ರೂಪಾಯಿ ಅದಾವು ಜೋಬ್ನ್ಯಾಗ. ಹಬ್ಬದ ಖರ್ಚಿಗೆ ಅಂತಂದು ತೆಗೆದಿಟ್ಕೊಂಡಿದ್ದೆ. ಮತ್ತು ಅದ್ರಾಗ 2,000 ರೂಪಾಯಿ ಕೊಡ್ತೀನಿ, ಕೊಟ್ಟು ಬಾರಪ್ಪ. ಉಳಿದ್ರಾಗನ ಹೆಂಗಾರ ಹಬ್ಬ ಮಾಡ್ತೇನೆ ಅಂತ. ಮತ್ತು ಮಕ್ಕಳಿಗೆ ಅವ್ರಿಗೆಲ್ಲರಿಗೂ ಅರ್ಬಿ ತರ್ಬೇಕಂತ ಮಾಡಿದ್ದೆ. ಇರ್ಲಿ ನೋಡೋಣಂತ. ಮತ್ತು ನಿನ್ನ ಮನಸ್ಸು ಯಾಕೆ ಬೇಸರ ಮಾಡ್ಬೇಕು? ಅಷ್ಟು ಕೊಟ್ಟು ಬಾರಪ್ಪ. ಇರ್ಲಿ ಬಿಡಪ್ಪ, ಬೇಡ. ಇರ್ಲಿ, ಇಟ್ಗ ಅವನ ಖರ್ಚಿಗೆ. ಈ ಸರಿ ಹಬ್ಬ ಅರ್ಬಿ ಏನು ಈ ಥರದ್ದು ಬೇಡ. ನಿನ್ನ ಖರ್ಚಿಗೆ ಇಟ್ಗ ಅವನು ಎದಕ್ಕಾರ ಬರ್ತಾವು. ನಿನ್ನ ಹೆಂಡತಿ ಕೈಯಾಗ ಕೊಡು. ಹಬ್ಬಕ್ಕೆ ಓಸ್ರಿಗೆ ಅರ್ಬಿನ ನಾನು ತರ್ತಾನೆ ಅಂತ ಈ ಸರಿ. ಮತ್ತು ನಮ್ಮ ಕೈಲಿ ಏಟಾಕತಿ ಅಟ್ ನಾನು ಅವನಿಗೆ ಕೊಡ್ತಾನೆ ಅಂತ. ಮತ್ತು ಮಾರ್ಕಿವಲ್ಲ ಕೊಲ್ಲ. ಮತ್ತು ಏನು ಮಾಡೋದು? ನಮ್ಮ ಕೈಲಿ ಆಗೋದಿತ್ತು. ಹೌದಿಲ್ಲ? ಆಗಲಿ ತಗಪ್ಪ, ಆಗಲಿ. ಬೇಸರ ಆಗ್ಬಾರ್ದ? ಇಲ್ಲಪ್ಪ, ಇಲ್ಲ ಕೈಲಿ ಆದ್ಮೇಲೆ ಏನು ಮಾಡೋಕ್ಕತ್ತೀಯ ಮರೆ? ಆಗ್ಲಿ ನೋಡೋಣ ಅಂತ. ದೇವ್ರಿಟ್ಟಂಗೆ ಆಕತಿ ಅವನ ಹಣೆ ಬರ. ಅವ್ರಿಗೆ ಏನು ಮಾಡೋಣ? ನಾನು ಹಂಗೆ ವಿಚಾರ ಮಾಡಿದ್ನಪ್ಪ. ಇರ್ಲಿ. ಈ ಸರಿ ಹಬ್ಬಕ್ಕೆ ಚಲೋ ಸೀರೆ ಕೊಡಿಸ್ಬೇಕಾ ನೀವು? ಎಷ್ಟು ಸಿರಿ ತಗೊಂಡ್ರ ನಿನಗೆ ಸಮಾಧಾನ ಅಂತ. ನಾನು ತರಾವರಿ ಸೀರೆ ಬಿದ್ದವಲ್ಲಿ. ಇನ್ನೊಂದು ಸ್ವಲ್ಪ ದಿನದಾಗ ಕ್ವಾಣಿ ಬಿಟ್ಟು ಹೊರಗೆ ಮಕ್ಕೋಬೇಕು ನಾವಿಬ್ರು. ಯಾಕಂದ್ರೆ ಕ್ವಾಣಿ ತುಂಬಾನು ನಿನ್ನ ಸೀರಿನ ತುಂಬಿರ್ತಾವ. ನನ್ನ ಅರ್ಬಿ ಇಡಾಕೂ ಜಾಗ ಇಲ್ಲ, ಇನ್ನು ಮಕ್ಕಳಾಕೂ ಜಾಗ ಇರಂಗಲ್ಲ ಕ್ವಾಣ್ಯಾಗನ. ಇನ್ನು ನಾ ಸೀರೆ ಕೊಡಿಸ್ತೆ ಅಂದ್ರೆ ನಿನಗೆ ಇನ್ನು ಓಟು ಕ್ವಾಣ್ಯಾಗ ಸೀರೆ ಒಟ್ಟಿ ನಾವು ಹೊರಗೆ ಮಕ್ಕೋಬೇಕಾಕತ್ತೆ. ಆಟ ನೋಡು. ಹೋಗ್ಲಿ ಬಿಡ್ರಿ, ಬ್ಯಾಡ ನನಗೇನು ಸೀರೆ. ಗುಡ್ ಮಾರ್ನಿಂಗ್ ಅವ್ವ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಅಮ್ಮ. ಎದ್ದು ಗುಟ್ಲೆ ಶಿವ ಪರಮಾತ್ಮ ಅಂತಾರ ಅನ್ನ. ಅದರ ಬಿಟ್ಟು ಗುಡ್ ಮಾರ್ನಿಂಗ್ ಅಂತ. ಗುಡ್ ಮಾರ್ನಿಂಗ್ ಬಂದು 9 ಗಂಟೆಗೆ ಎದ್ದು ಮಸಡಿಯಾಗ ಬಂದು ಗುಡ್ ಮಾರ್ನಿಂಗ್ ಅಂತ. ಎಲ್ಲಿ ಗುಡ್ ಮಾರ್ನಿಂಗ್ ಹಚ್ಚಿ ನಿನ್ನ ಮಕ್ಕ ತಕ್ಕ ಮೊದ್ಲ. ಯಾಕೆ ಬೇಮ ಮುಂಜಾನೆ ಹೇಳತ್ಲೇನ ಚಿಡಿ ಮಾಡಕತ್ತಿಯಲ್ಲ? ಯಾಕೆ ಇನ್ನು ಹೋದ್ರು ಚಾ ನಾಷ್ಟ ಬಿತ್ತಿಲ್ಲನು ಹೊಟ್ಟಿಗೆ? ಬೀಳ್ತತನ ನೀನು ಏನು ಬಂದು ಮಾಡಿಕೊಟ್ಲಲ್ಲಪ್ಪ. ಮುಂಜಾನೆ 4 ಗಂಟೆಗೆ ಬಿಸಿ ರೊಟ್ಟಿನ ತಿಂದು ಕುಂತ ನೋಡ ಆರಾಮಾಗಿ. ಯಮ್ಮ ನಾನು ಹೆಂಡತಿ ಸುದ್ದಿ ಮಾತ್ರ ತೆಗಿಬೇಡ. ನಮ್ಮ ಮನ್ಯಾಗ ನಿಲ್ಲಂಗಲ್ಲ ನನಗೆ. ಆಕೆ ಕಂಪ್ಲೇಂಟ್ ಕೇಳಿ ಸಾಕಾಗೈತಿ ನನಗೆ. ಕಿವ್ಯಾಗ ದೇವ್ರು ಯಾಕೆ ತೂತ್ ಇಟ್ಟಾನ ಅನ್ನೋದು ಅಷ್ಟು ಸಿಟ್ಟು ಬರ್ತದೆ ನನಗೆ. ಆಕೆ ಸುದ್ದಿ ಏನು ಹೇಳಕೋಣ ನಾನು ಇದ್ರಿಗೆ. ಯಪ್ಪ ಎದ್ದೆ ಚಲೋ ಆತ್ವಾ. ನಿನ್ ದಾರಿನ ಕಾಯಕತ್ತಿದ್ದೆ. ನಿನ್ನಿಂದನೂ ಕಾಯಕತ್ತಾಳಕಿ. ಈಗಲ್ಲ ಒಂದ್ ನಮ್ನಿ ಬಕ್ ಪಕ್ಷಿ ಆದಂಗೆ.